My precious friends, do you love Jesus? ನನ್ನ ಅಮೂಲ್ಯ ಸ್ನೇಹಿತರೆ, ನೀವು ದೇವರನ್ನು ಪ್ರೀತಿಸುತ್ತೀರೋ? Do you love him with all your heart? ಸಂಪೂರ್ಣ ಹೃದಯದಿಂದ ಪ್ರೀತಿಸುತ್ತೀರೋ? Surely if you desire, the Lord will help you and make you a vessel of love God's love, and you can shine for the glory of God. ಖಂಡಿತವಾಗಿಯೂ ನೀವು ಬಯಸುವುದಾದರೆ ದೇವರ ಪ್ರೀತಿಯ ಪಾತ್ರೆಯಾಗುವಿರಿ, ಅದೇ ರೀತಿಯಲ್ಲಿ ದೇವರ ಮಹಿಮೆಗಾಗಿ ಪ್ರಕಾಶಿಸುವಿರಿ. My precious brothers and sisters, I'm so happy to see you all through this program. ನನ್ನ ಅಮೂಲ್ಯವಾದ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನೂ ಈ ಕಾರ್ಯಕ್ರಮದ ಮೂಲಕ ವೀಕ್ಷಿಸಲು ಸಂತೋಷಿಸುತ್ತೇನೆ. And I greet each one of you in the name of our Lord and Savior Jesus Christ. ನಾನು ನಿಮ್ಮೆಲ್ಲರನ್ನು ನಮ್ಮ ದೇವರು ರಕ್ಷಕನೂ ಆಗಿರುವ ಕ್ರಿಸ್ತೇಸುವಿನ ನಾಮದಲ್ಲಿ ವಂದಿಸುತ್ತೇನೆ. Today we are going to meditate the first fruit, love. ಈ ದಿನದಲ್ಲಿ ಮೊದಲನೇ ಫಲವಾದ ಪ್ರೀತಿಯನ್ನು ಧ್ಯಾನ ಮಾಡಲಿದ್ದೇವೆ. We read about these fruits of the Spirit in Galatians chapter 5 verses 22 and 23. ದೇವರಾತ್ಮನಿಂದ ಉಂಟಾಗುವ ಫಲಗಳ ಬಗ್ಗೆ ಗಲಾತ್ಯ 5:22 ಮತ್ತು 23ನೇ ವಚನದಲ್ಲಿ ನೋಡಲಿದ್ದೇವೆ. But the fruit of the Spirit is love, joy, peace, long suffering, kindness, goodness, faithfulness, gentleness, self-control. Against such there is no law. ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ. Today we are going to meditate about the first fruit, love. ಈ ದಿನದಲ್ಲಿ ಮೊದಲನೇ ಫಲವಾದ ಪ್ರೀತಿಯನ್ನು ಧ್ಯಾನ ಮಾಡಲಿದ್ದೇವೆ. Every one of us should receive this first fruit in our life. ಈ ನಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಮೊದಲನೇ ಫಲವಾದ ಪ್ರೀತಿಯನ್ನು ಹೊಂದಿರಬೇಕು. Especially every child of God, those who say, I have received the Lord as Jesus Christ as my Savior, should receive this love. ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೇನೆ ಎಂಬುದಾಗಿ ಹೇಳುವ ಎಲ್ಲಾ ದೇವರ ಮಕ್ಕಳು ಕೂಡ ಇದನ್ನು ಹೊಂದಿರಬೇಕು. It's a divine experience. ಇದು ಒಂದು ಆತ್ಮಿಕ ಅನುಭವ. If you read 1 John chapter 4 verses 8 and 16, ನಾವು 1 ಯೋಹಾನ 4:8 ಮತ್ತು 16 ಓದುವುದಾದರೆ, we read over there that God is love. ಅಲ್ಲಿ ನಾವು ಓದುತ್ತೇವೆ, ದೇವರು ಪ್ರೀತಿ ಸ್ವರೂಪಿಯು. So when we have to be filled with the divine love, we have to be filled with God himself in our lives. ನಾವು ಈ ಆತ್ಮಿಕ ಪ್ರೀತಿಯನ್ನು ಪಡೆಯಬೇಕಾದರೆ ನಾವು ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ದೇವರನ್ನು ಹೊಂದಿರಬೇಕು. Being filled with God himself means we should be under his presence all the time. ದೇವರಿಂದ ತಾನೇ ತುಂಬಿರುವುದು ಅಂದರೆ ದೇವರ ಸನ್ನಿಧಿಯಲ್ಲಿ ಸದಾ ಸಮಯವನ್ನು ಕಳೆಯುವುದು. Then only you will be transformed according to 1 John chapter 4 verse 17. ಆಗ ಮಾತ್ರ ನಾವು 1 ಯೋಹಾನ 4:17 ಹೇಳಿದಂತೆ ಬದಲಾಗುತ್ತೇವೆ. That verse says, as he is, so are we in this world. ವಾಕ್ಯವು ಹೇಳುತ್ತದೆ, ಕ್ರಿಸ್ತನು ಎಂತವನಾಗಿದ್ದಾನೋ ನಾವು ಅಂತವರಾಗಿಯೇ ಈ ಲೋಕದಲ್ಲಿದ್ದೇವೆ. So 1 John 4:16 says, he who abides in love abides in God and God in him. 1 ಯೋಹಾನ 4:16 ಹೇಳುತ್ತದೆ, ಯಾರು ಪ್ರೀತಿಯಲ್ಲಿ ನೆಲೆಗೊಂಡಿದ್ದಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ, ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. So my beloved brothers and sisters, first of all we should see how we can be possessed with the presence of God. ಆದ್ದರಿಂದ ಸಹೋದರ ಸಹೋದರಿಯರೇ, ನಾವು ದೇವರ ಸನ್ನಿಧಿಯಲ್ಲಿ ಹೇಗೆ ಇರುವುದು ಎಂಬುದಾಗಿ ನೋಡಬೇಕು. You have to love the Lord with all your heart. ನಾವು ನಮ್ಮ ಸಂಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿಸಬೇಕು. If you read Deuteronomy chapter 30 verse 20, it says that you may love the Lord your God, that you may cling on to him, for he is your life and the length of your days. ನೀವು ಧರ್ಮೋಪದೇಶ ಕಾಂಡ 30:20ನೇ ವಚನವನ್ನು ನೋಡುವುದಾದರೆ ಅಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ, ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರ್ರಿ, ಆಗ ನೀವು ನಿಮ್ಮ ದೇಶದಲ್ಲಿ ಬದುಕಿಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆಗುವುದು. This is very, very important. ಇದು ಬಹಳ ಪ್ರಾಮುಖ್ಯ. When you give your heart to the Lord, ನೀವು ನಿಮ್ಮ ಹೃದಯವನ್ನು ದೇವರಿಗೆ ಕೊಡುವಾಗ you should start loving the Lord God Almighty. ನೀವು ಸರ್ವಶಕ್ತನಾದ ದೇವರನ್ನು ಪ್ರೀತಿಸಲು ಪ್ರಾರಂಭಿಸಬೇಕು. Let me explain to you from my own experience. ನನ್ನ ಅನುಭವದಿಂದ ನಿಮಗೆ ಇದನ್ನು ವಿವರಿಸುತ್ತೇನೆ. Even though I was born in a Christian family, ಕ್ರೈಸ್ತ ಕುಟುಂಬದಲ್ಲಿ ನಾನು ಹುಟ್ಟಿದ್ದರೂ ಕೂಡ until my 16th year I was not a real Christian girl. 16 ವರ್ಷದವರೆಗೆ ನಾನು ನಿಜವಾದ ಕ್ರೈಸ್ತಳಾಗಿರಲಿಲ್ಲ. Nominal Christian life only I was going through, and I never knew the close walk with the Lord. ನಾನು ನಾಮಧೇಯ ಕ್ರೈಸ್ತಳಾಗಿದ್ದೆ ಮತ್ತು ದೇವರೊಂದಿಗಿನ ನಿಕಟವಾದ ನಡಿಗೆಯು ನನಗೆ ಗೊತ್ತಿರಲಿಲ್ಲ.
But as I had to be in a hostel alone there, and one day especially I was sitting there as a lonely person, I could feel the presence of God that day in a marvelous way. ನಾನು ಹಾಸ್ಟೆಲ್ನಲ್ಲಿ ಇರುವಂತಹ ಸಮಯದಲ್ಲಿ ಏಕಾಂಗಿಯಾಗಿರುವಾಗ ಬಹಳ ಅದ್ಭುತವಾದ ರೀತಿಯಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವಿಸಲು ಸಾಧ್ಯವಾಯಿತು. The Lord was waiting for me. ದೇವರು ನನಗೋಸ್ಕರ ಕಾಯುತ್ತಿದ್ದನು. And that day He came to my room and filled the room with His mighty presence. ಆ ದಿನ ಆತನು ನನ್ನ ಕೋಣೆಗೆ ಬಂದನು ಮತ್ತು ತನ್ನ ಪ್ರಸನ್ನತೆಯಿಂದ ಕೋಣೆಯನ್ನು I ತುಂಬಿದನು. was overwhelmed with joy, a special joy, heavenly joy. ಆ ದಿನ ನಾನು ಬಹಳ ವಿಶೇಷವಾದ ಸ್ವರ್ಗೀಯ ಸಂತೋಷದಿಂದ I ತುಂಬಲ್ಪಟ್ಟೆನು. could feel the presence of God in a beautiful way. ದೇವರ ಪ್ರಸನ್ನತೆಯನ್ನು ಬಹಳ ಸುಂದರವಾಗಿ ಅನುಭವಿಸಿದನು. And the Lord spoke to me. ದೇವರು ನನ್ನೊಂದಿಗೆ ಮಾತನಾಡಿದನು. My daughter, ಮಗಳೇ, I am here. I ನಾನಿಲ್ಲಿದ್ದೇನೆ. want to be with you all the time. ನಾನು ನಿನ್ನ ಜೊತೆ ಇರಲು ಬಯಸುತ್ತೇನೆ. You are thinking about your parents all the time. ನೀನು ಯಾವಾಗಲೂ ನೀನು ಹೆತ್ತವರ ಬಗ್ಗೆ ಯೋಚಿಸುತ್ತಿ. But see, I am with you always, my daughter. ಆದರೆ ಮಗಳೇ, ನಾನು ನಿನ್ನ ಜೊತೆ ಯಾವಾಗಲೂ ಇದ್ದೇನೆ. Cling on to me. ನನ್ನನ್ನು ಹಿಡಿದುಕೋ. I will not let you down. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. I will be with you all the days of your life. ನಿನ್ನ ಜೀವಿತದ ಪ್ರತಿದಿನವೂ ನಾನು ನಿನ್ನೊಂದಿಗಿದ್ದೇನೆ. Oh, I had a sweet experience having the presence of God in my own room. As a lonely person, I enjoyed His presence. ಏಕಾಂಗಿಯಾಗಿದ್ದುಕೊಂಡು ಬಹಳ ಮಧುರವಾದಂತಹ ಅನುಭವದೊಂದಿಗೆ ಆತನ ಪ್ರಸನ್ನತೆಯನ್ನು ಆನಂದಿಸಿದೆನು. From then on, I started to love Him like anything. ಆ ದಿನ ಮೊದಲುಗೊಂಡು ನಾನು ಆತನನ್ನು ಬಹಳವಾಗಿ ಪ್ರೀತಿಸಿದೆನು. And when I go out, I'll be going in a road, but I'll be talking to the Lord. ನಾನು ಒಬ್ಬಳೇ ಹೊರಗೆ ಹೋಗುವಾಗ ದಾರಿ ನಡೆಯುವಾಗ ದೇವರೊಂದಿಗೆ ಮಾತನಾಡುತ್ತಿದ್ದೆನು. Before that, when I come across any problem, I'll be crying. ಇದಕ್ಕೂ ಮೊದಲು ತೊಂದರೆ ಬಂದಾಗ ಅಳುತ್ತಿದ್ದೆನು. There is nobody to help me. Who is there to help me? Take away from this problem. ನನಗೆ ಸಹಾಯ ಮಾಡಲು ಯಾರೂ ಇಲ್ಲ, ಯಾರಿದ್ದಾರೆ? ಈ ತೊಂದರೆ ನನ್ನನ್ನು ಬಿಟ್ಟು ಹೋಗಲಿ ಎನ್ನುತ್ತಿದ್ದೆನು. But then on, I had the presence of God all the time with me, and I loved Him with all my heart. ಆದರೆ ಅದರ ನಂತರ ಆತನ ಪ್ರಸನ್ನತೆಯು ನನ್ನನ್ನು ಸದಾ ತುಂಬಿಕೊಂಡಿತು. ನಾನು ಆತನನ್ನು ಸಂಪೂರ್ಣವಾಗಿ ಪ್ರೀತಿಸಿದೆನು. In the Bible also, my precious children of God, there was a man called ದೇವರ Zacchaeus. ಮಕ್ಕಳೇ, ನಾವು ಸತ್ಯವೇದದಲ್ಲಿ ಜಕ್ಕಾಯನ ಬಗ್ಗೆ ನೋಡುತ್ತೇವೆ. We read about him in the Gospel of Luke, 19th chapter. ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಈತನ ಬಗ್ಗೆ ನೋಡುತ್ತೇವೆ. He was after money all the time. He was a tax collector. ಇವನು ಯಾವಾಗಲೂ ಹಣದ ಹಿಂದೆ ಇರುತ್ತಿದ್ದನು, ಸುಂಕ ವಸೂಲಿ ಮಾಡುವವನು. But as Jesus came through his place called Jericho, he said, "Let me go and see him." ಅವನ ಸ್ಥಳವಾದ ಎರಿಕೋಗೆ ಯೇಸು ಬಂದಾಗ ಅವನು ಯೇಸುವನ್ನು ನೋಡಲು ಬಯಸಿದನು. So many thousands of people were there. ಸಾವಿರಾರು ಜನರು ಅಲ್ಲಿದ್ದರು. Let me also go and see him, how he is and who he is. ನಾನು ಕೂಡ ಆತನನ್ನು ನೋಡಬೇಕು, ಅವನು ಹೇಗಿದ್ದಾನೆ, ಅವನು ಯಾರು ಎಂದು. But as he was a short person, he could not see him in the crowd. ಅವನು ಗಿಡ್ಡನಾದ್ದರಿಂದ ಗುಂಪಿನ ದೆಸೆಯಿಂದ ನೋಡಲಾರದೆ ಹೋದನು. So he went and climbed a sycamore tree, and there he sat to see Jesus. ಆಗ ಅವನು ಓಡಿ ಹೋಗಿ ಆಲದ ಮರವನ್ನು ಹತ್ತಿ ಕುಳಿತು ಯೇಸುವನ್ನು ನೋಡಿದನು. See, Luke 19:3 says he was anxious just to see who Jesus was. ಲೂಕ 19:3 ಹೇಳುತ್ತದೆ, ಯೇಸು ಎಂತವನೆಂದು ನೋಡಲಪೇಕ್ಷಿಸಿದನು ಎಂದು. This Zacchaeus was sitting upon the sycamore tree. ಜಕ್ಕಾಯನು ಆಲದ ಮರದ ಮೇಲೆ ಕುಳಿತುಕೊಂಡಿದ್ದನು. And there Jesus came. ಅಲ್ಲಿಗೆ ಯೇಸು ಬಂದನು. See the love of Jesus Christ. ಯೇಸು ಕ್ರಿಸ್ತನ ಪ್ರೀತಿಯನ್ನು ನೋಡಿರಿ. He loved Zacchaeus also. ಆತನು ಜಕ್ಕಾಯನನ್ನು ಪ್ರೀತಿಸಿದನು. Even though Zacchaeus did not care for him all those days. ಈ ಎಲ್ಲಾ ದಿನಗಳಲ್ಲಿ ಜಕ್ಕಾಯನು ಯೇಸುವಿನ ಬಗ್ಗೆ ಕಾಳಜಿ ವಹಿಸದಿದ್ದರೂ ಕೂಡ. And there was a small desire in the hearts of Zacchaeus to see Jesus. That's all. ಜಕ್ಕಾಯನಲ್ಲಿ ಯೇಸುವನ್ನು ನೋಡಲು ಒಂದು ಸಣ್ಣ ಆಸೆ ಹುಟ್ಟಿಕೊಂಡಿತು. This small act of Zacchaeus, Jesus saw. Jesus was able to see this desire. ಆತನ ಈ ಸಣ್ಣ ಕ್ರಿಯೆಯಿಂದಾಗಿ ಯೇಸು ಆತನ ಆಸೆಯನ್ನು ಅರಿತುಕೊಂಡನು. Because Jesus loved him, he came under this tree and just called him, Zacchaeus, come down. ಯೇಸು ಆ ಆಲದ ಮರದ ಕೆಳಗೆ ಬಂದು ಜಕ್ಕಾಯನೇ ತಟ್ಟನೆ ಇಳಿದು ಬಾ ಎಂಬುದಾಗಿ ಹೇಳಿದನು. Because of his love, Jesus called him with his name. ಯೇಸು ತನ್ನ ಪ್ರೀತಿಯಿಂದ ಜಕ್ಕಾಯನ ಹೆಸರು ಹಿಡಿದು ಕರೆದನು. Zacchaeus never thought he will do that. ಜಕ್ಕಾಯನು ಯಾವತ್ತೂ ಕೂಡ ಆತನು ಹೀಗೆ ಮಾಡುವನೆಂದು ಎನಿಸಿರಲಿಲ್ಲ. Love of Jesus entered into his heart. ಯೇಸುವಿನ ಪ್ರೀತಿಯು ಆತನಲ್ಲಿ ಪ್ರವೇಶಿಸಿತು. How does he know me? ಆತನಿಗೆ ನನ್ನ ಬಗ್ಗೆ ಹೇಗೆ ಗೊತ್ತು? How he is able to call my name? ಹೇಗೆ ಆತನು ನನ್ನ ಹೆಸರಿಡಿದು ಕರೆಯಲು ಸಾಧ್ಯ? Because Jesus showed him his love first
to that man, he also started to love him. ಯೇಸು ತನ್ನ ಪ್ರೀತಿಯನ್ನು ಆ ವ್ಯಕ್ತಿಗೆ ಮೊದಲು ತೋರಿಸಿದ್ದರಿಂದ ಆ ವ್ಯಕ್ತಿಯು ಆತನನ್ನು ಪ್ರೀತಿಸಲು ಪ್ರಾರಂಭಿಸಿದನು. Only by this way, love of Jesus will enter your heart also. ಈ ರೀತಿಯಲ್ಲಿ ಮಾತ್ರ ನಿಮ್ಮ ಹೃದಯಕ್ಕೆ ಯೇಸುವಿನ ಪ್ರೀತಿ ಪ್ರವೇಶಿಸಲು ಸಾಧ್ಯ. In my life, how God entered into my life through his love, I explained. ನನ್ನ ಜೀವಿತಕ್ಕೆ ಯೇಸುವಿನ ಪ್ರೀತಿ ಹೇಗೆ ಪ್ರವೇಶಿಸಿತು ಎಂಬುದಾಗಿ ಮೊದಲೇ ತಿಳಿಸಿದ್ದೇನೆ. In the same way, the man Zacchaeus, who never knew anything about Jesus Christ, started to love Jesus because of his love. ಇಲ್ಲಿ ಯೇಸುವನ್ನು ಅರಿಯದೇ ಇರುವ ಜಕ್ಕಾಯನು ಯೇಸುವನ್ನು ಪ್ರೀತಿಸಲು ಪ್ರಾರಂಭಿಸಿದನು, ಯಾಕಂದರೆ ಯೇಸು ಆತನನ್ನು ಮೊದಲು ಪ್ರೀತಿಸಿದನು. With all his love, Jesus called Zacchaeus. ತನ್ನ ಸಂಪೂರ್ಣ ಪ್ರೀತಿಯಿಂದ ಯೇಸು ಜಕ್ಕಾಯನನ್ನು ಕರೆದನು. Not only that, he went to his home along with him. ಇದು ಮಾತ್ರವಲ್ಲದೆ ಯೇಸು ಅವನ ಮನೆಗೂ ಕೂಡ ಹೋದನು. Not only he was touched by the love of Jesus Christ, but his whole family came to Jesus and received the salvation experience. ಅವನು ಮಾತ್ರವಲ್ಲದೆ ಅವನ ಸಂಪೂರ್ಣ ಕುಟುಂಬವು ಯೇಸುವಿನ ಬಳಿಗೆ ಬಂದು ರಕ್ಷಣೆಯ ಅನುಭವವನ್ನು ಪಡೆದುಕೊಂಡಿತು. In the same way, my precious brothers and sisters, ಇದೇ ರೀತಿಯಲ್ಲಿ ನನ್ನ ಸಹೋದರ ಸಹೋದರಿಯರೇ, right now, ಈಗಲೇ Jesus is here before you. ಯೇಸು ನಿಮ್ಮ ಮುಂದೆ ಇದ್ದಾನೆ. And he says, my child, I want to come home. I want to be with you. I want to make you happy. ಆತನು ಹೇಳುತ್ತಾನೆ, ನಾನು ನಿನ್ನ ಮನೆಗೆ ಬರುತ್ತೇನೆ, ನಿನ್ನೊಂದಿಗಿರುತ್ತೇನೆ, ನಿನ್ನನ್ನು ಸಂತೋಷಪಡಿಸುತ್ತೇನೆ. He's a God who loves you. ಆತನು ನಿನ್ನನ್ನು ಪ್ರೀತಿಸುವ ದೇವರು. He wants to love you. ನಿನ್ನನ್ನು ಪ್ರೀತಿಸಲು ಬಯಸುತ್ತಾನೆ. And you can love him. ಮತ್ತು ನೀವು ಆತನನ್ನು ಪ್ರೀತಿಸಬಹುದು. What a great thing it is. ಎಂಥ ದೊಡ್ಡ ವಿಷಯ ಇದು. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. This is the divine love ಇದೊಂದು ದೈವಿಕ ಪ್ರೀತಿ, which comes from Jesus himself. ಯೇಸುವಿನಿಂದ ಇದು ಬರುತ್ತದೆ. Then you come closer to him. ಮತ್ತು ನೀವು ಆತನ ಹತ್ತಿರಕ್ಕೆ ಬರುತ್ತೀರಿ. Both of you love each other. ನೀವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತೀರಿ. Then you will have a close communion with the Lord. ಆಗ ನೀವು ದೇವರೊಂದಿಗೆ ನಿಕಟವಾದ ಸಂಪರ್ಕವನ್ನು ಹೊಂದುತ್ತೀರಿ. That's how my life was completely transformed. ಇದೇ ರೀತಿ ನನ್ನ ಜೀವಿತವು ಸಂಪೂರ್ಣವಾಗಿ ಬದಲಾಯಿತು. After my 17th year, I became very close to the Lord. 17ನೇ ವರ್ಷ ಪ್ರಾಯದಲ್ಲಿ ನಾನು ದೇವರಿಗೆ ಬಹಳ ಹತ್ತಿರವಾದೆ. This is the love which is essential in each person's life. ಈ ಪ್ರೀತಿ ಪ್ರತಿಯೊಬ್ಬನ ಜೀವಿತದಲ್ಲಿ ಬಹಳ ಅಗತ್ಯವಾದುದು. This is the foundation for a true Christian life. ಇದು ನಿಜವಾದ ಕ್ರೈಸ್ತಿಯ ಜೀವಿತದ ಬುನಾದಿ. My precious friends, do you love Jesus? ನನ್ನ ಅಮೂಲ್ಯ ಸ್ನೇಹಿತರೆ, ನೀವು ದೇವರನ್ನು Do ಪ್ರೀತಿಸುತ್ತೀರೋ? you love him with all your heart? ಸಂಪೂರ್ಣ ಹೃದಯದಿಂದ ಪ್ರೀತಿಸುತ್ತೀರೋ? Do you read his word? ಆತನ ವಾಕ್ಯವನ್ನು ಓದುತ್ತೀರೋ? Do you speak to him in prayer? ಪ್ರಾರ್ಥನೆಯ ಸಮಯದಲ್ಲಿ ಆತನೊಂದಿಗೆ ಮಾತನಾಡುತ್ತೀರೋ? Do you say that he is very close to me? I am all the time enjoying the presence of God. ಆತನು ಸದಾ ನನ್ನೊಂದಿಗಿದ್ದಾನೆ, ಆತನ ಉಪಸ್ಥಿತಿಯನ್ನು ನಾನು ಅನುಭವಿಸುತ್ತಿದ್ದೇನೆ ಎಂಬುದಾಗಿ ಹೇಳಬಲ್ಲಿರಾ? Surely, if you desire, the Lord will help you and make you a vessel of love. Love God's love, and you can shine for the glory of God. ಖಂಡಿತವಾಗಿಯೂ ನೀವು ಬಯಸುವುದಾದರೆ ದೇವರ ಪ್ರೀತಿಯ ಪಾತ್ರೆಯಾಗುವಿರಿ, ಅದೇ ರೀತಿಯಲ್ಲಿ ದೇವರ ಮಹಿಮೆಗಾಗಿ ಪ್ರಕಾಶಿಸುವಿರಿ.